ಮಂಡ್ಯ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನವವಸಂತ 2026 ಯುವ ಸಂಭ್ರಮ ಅದ್ದೂರಿಯಾಗಿ ನಡೆಯಲಿದ್ದು, ಇದೇ ಗುರುವಾರ ಅಂದರೆ 30ನೇ ತಾರೀಕು ಕಾರ್ಯಕ್ರಮ ನಡೆಯಲು ಸಕಲ ಸಿದ್ಧತೆಗಳು ನಡೆದಿದ್ದಾವೆ. ಮಂಡ್ಯ ವಿಶ್ವವಿದ್ಯಾಲಯದ ನೂತನ ಮುಖ್ಯ ಪ್ರವೇಶ ದ್ವಾರ ಉದ್ಘಾಟನೆ ಜೊತೆಗೆ ನವವಸಂತ 2026 ಕಾರ್ಯಕ್ರಮ ನಡೆಯಲಿದ್ದು, ಅದಕ್ಕಾಗಿ ಕಾಲೇಜಿನ ಆವರಣದಲ್ಲಿ ಬೃಹತ್ ವೇದಿಕೆ ಈಗಾಗಲೇ ಸಿದ್ಧಗೊಳ್ಳುತ್ತಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಪೂರಕವಾದಂತಹ ತಾಲೀಮನ್ನು ಕೂಡ ನಡೆಸಿದ್ದಾರೆ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಮಾಧ್ಯಮದವರಿಗೆ ಒಂದಷ್ಟು ವಿವರಗಳನ್ನು ನೀಡಿದರು. ನಾಳೆ ಐತಿಹಾಸಿಕ ಕಾರ್ಯಕ್ರಮ ನಡೆಯಲಿದ್ದು, ಪ್ರವೇಶ ದ್ವಾರ ಉದ್ಘಾಟನೆಯಾಗಲಿದೆ. ನವವಸಂತ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ 9:45ರಿಂದ ಕಾರ್ಯಕ್ರಮ ಆರಂಭವಾಗಲಿದ್ದು, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಸಮೂಹ ನೃತ್ಯ ಕಾರ್ಯಕ್ರಮ ಕೂಡ ಜರುಗಲಿದೆ. ಜಾನಪದ ಉತ್ಸವ ಸೇರಿದಂತೆ ಅನೇಕ ಪ್ರಕಾರದ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿದ್ದಾವೆ. 48 ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಆಗಮಿಸಲಿದ್ದಾರೆ ಅಂತ ಹೇಳಿದರು. ಬೆಳಗ್ಗೆ 11 ಗಂಟೆಗೆ ಸಭಾ ಕಾರ್ಯಕ್ರಮ ಆರಂಭವಾಗಲಿದ್ದು, ಸಚಿವರಾದ ಚಲುವರಾಯಸ್ವಾಮಿ, ಡಾಕ್ಟರ್ ಸುಧಾಕರ್, ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದು, ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಸದಸ್ಯರು, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ರವಿಕುಮಾರ್ ಗಣಿಗ ಸರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕುಲಸಚಿವರು ಮೌಲ್ಯಮಾಪನ ಅವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಾಳೆ ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ಬಹಳ ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ದ್ವಾರ ಇರಲಿಲ್ಲ. ಈಗ ನೂತನ ಮುಖ್ಯ ಪ್ರವೇಶ ದ್ವಾರ ಉದ್ಘಾಟನೆ ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ನವವಸಂತ 2026 ಮಂಡ್ಯ ಯುವ ಸಂಭ್ರಮ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಈ ಕಾರ್ಯಕ್ರಮ ಬೆಳಿಗ್ಗೆ 9:45ರಿಂದ ಪ್ರಾರಂಭವಾಗ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. 9:45ರಿಂದ 10:52 ತನಕ ಸಮೂಹ ನೃತ್ಯ ಗಾಯನ, ಸೋಲೋ ನೃತ್ಯ, ಜನಪದ ನೃತ್ಯ, ಸಮೂಹ ಶಿವ ನೃತ್ಯ ಮತ್ತು ಭರತನಾಟ್ಯ, ಜನಪದ ಗೀತೆ, ಈ ರೀತಿ ವಿವಿಧ ಕಾರ್ಯಕ್ರಮಗಳನ್ನು ಮಂಡ್ಯ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ 48 ಕಾಲೇಜುಗಳಿಂದ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ನಡೆಸ್ಕೊಳ್ಳಿದ್ದಾರೆ. ಮತ್ತು 11 ಗಂಟೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನೂತನ ಮುಖ್ಯ ಪ್ರವೇಶ ದ್ವಾರ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಭೂಮಿ ಪೂಜೆ ಕಾರ್ಯಕ್ರಮ ಇದೆ. ನಂತರದಲ್ಲಿ ಕಾರ್ಯಕ್ರಮ ನಾಡಗೀತೆಯೊಂದಿಗೆ ಪ್ರಾರಂಭ ಆಗ್ತದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವಂಥವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಅವರು ಮತ್ತು ಗೌರವ ಉಪಸ್ಥಿತಿಯನ್ನು ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಚ್. ಸುಧಾಕರ್ ಸಾಹೇಬರು ಮತ್ತು ಘನ ಉಪಸ್ಥಿತಿ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಸಾಹೇಬರು ಹಾಗೂ ಇದರಲ್ಲಿ ಭಾಗವಹಿಸ್ತಕ್ಕಂಥವ್ರು ನಮ್ಮ ಶ್ರೀ ಎ.ಬಿ. ರಮೇಶ್ ಬಂಡಿಸಿದ್ದೇಗೌಡರು, ನರೇಂದ್ರ ಸ್ವಾಮಿ ಮತ್ತು ದಿನೇಶ್ ಗೂಳಿಗೌಡರು, ಮಧುಜಿ ಮಾದೇಗೌಡರು, ದರ್ಶನ್ ಪುಟ್ಟಣ್ಣವರು, ಎಚ್.ಟಿ. ಮಂಜೂರವರು, ಕೆ.ಎಂ. ಉದಯರವರು ಹಾಗೂ ಶ್ರೀ ಕೆ. ವಿವೇಕಾನಂದರವರು. ಅದ್ರ ಜೊತೆಗೆ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಮ್ಮ ಎಲ್ಲ 48 ಕಾಲೇಜುಗಳಿಂದ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಈಗಾಗಲೇ ಹಲವಾರು ಸೂಚನೆಯಲ್ಲಿ ನಮ್ಮ ಎಲ್ಲ ಪ್ರಾಧ್ಯಾಪಕರು ಮತ್ತು ಅಧ್ಯಾಪಕೇತರರು ಸಾಕಷ್ಟು ಶ್ರಮವಹಿಸಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಸಭೆಗಳು ನಡೀತಾ ಇವೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರ್ ಅವರು ಮಾತನಾಡಿ, ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಇದೊಂದು ದಾಖಲಾಗುವಂಥ ಕಾರ್ಯಕ್ರಮ. ವಿಶ್ವವಿದ್ಯಾಲಯ ಆರಂಭವಾಗಿ 7 ವರ್ಷವಾಗಿದೆ. ರೋಮನ್ ಶೈಲಿಯಲ್ಲಿ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆಗೆ ಮೌಲ್ಯಮಾಪನ ಹೊಸ ಸೆಂಟರ್ಗೆ ಭೂಮಿ ಪೂಜೆ ಮಾಡಲಾಗುವುದು. ಅರ್ಧಕ್ಕೆ ನಿಂತಿದ್ದಂತಹ ಕ್ರೀಡಾ ಸಂಕೀರ್ಣವನ್ನು ಕೂಡ ಮುಖ್ಯಮಂತ್ರಿಗಳ ಅನುದಾನದಲ್ಲಿ 2 ಕೋಟಿ ವ್ಯಯಿಸಿ ಅದನ್ನು ಕೂಡ ನಾವು ಪೂರ್ಣ ಮಾಡಲಿದ್ದೇವೆ. ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅದ್ದೂರಿಯಾಗಿ ನಡೆಯಲಿದ್ದಾವೆ ಅಂತ ಅವರು ವಿವರಣೆಯನ್ನು ನೀಡಿದರು. ನಮ್ಮ ವಿಶ್ವವಿದ್ಯಾಲಯ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ. ವಿಶ್ವವಿದ್ಯಾಲಯ 2ನೇ ಹಂತಕ್ಕೆ ಕೊಂಡೊಯ್ಯಬೇಕು ಅನ್ನುವುದು ನಮ್ಮ ಆಶಯವಾಗಿದೆ. ವಿಶ್ವವಿದ್ಯಾಲಯದಲ್ಲಿ ಶುಲ್ಕ ಕಡಿಮೆ ಇದೆ. ಹಾಗಾಗಿ ಖಾಸಗಿ ಕಾಲೇಜುಗಳಿಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವ ರೀತಿಯಲ್ಲಿ ನಾವು ತೋರಿಸಲು ನವವಸಂತ ಯುವ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಅವರು ಹೇಳಿದರು. ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿವಿಧ ಭಾಗಗಳಿಂದ 40ಕ್ಕೂ ಹೆಚ್ಚು ಉಚಿತ ಬಸ್ಸುಗಳನ್ನು ಕೂಡ ನಾವು ಕಲ್ಪಿಸಿಕೊಟ್ಟಿದ್ದೇವೆ ಅಂತ ಅವರು ತಿಳಿಸಿದರು. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಖ್ಯಾತ ಪಾಪ್ ಸಿಂಗರ್ ಚಂದನ್ ಶೆಟ್ಟಿ ಹಾಗೂ ನೃತ್ಯ ನಿರ್ದೇಶಕ ನಾಗೇಂದ್ರ ಪ್ರಸಾದ್, ಕಿಶನ್ ಬೆಳಗಿರಿ ಅವರಿಂದ ನೃತ್ಯ ಪ್ರದರ್ಶನ ಸೇರಿದಂತೆ ಅನೇಕ ಅದ್ದೂರಿ ಕಾರ್ಯಕ್ರಮಗಳು ಜರುಗುತ್ತವೆ ಅಂತ ಅವರು ಹೇಳಿದರು. ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲಿ ಹೊಸ ಇತಿಹಾಸವನ್ನು ನಾಳೆ ನಾವು ಬರೆಯೋದಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೀವಿ. ಇವತ್ತು ವಿಶ್ವವಿದ್ಯಾನಿಲಯ ಆಗಿ 7 ವರ್ಷ ಆಗಿದೆ. ಅದಕ್ಕೆ ಒಂದು ರೋಮನ್ ಶೈಲಿ
ರೋಮನ್ ಶೈಲಿಯ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡಿದ್ದೀವಿ. ಅದನ್ನು ಉದ್ಘಾಟನೆಯನ್ನು ನಾಳೆ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ವ್ಯಾಲ್ಯುವೇಷನ್ ಹೊಸ ಸೆಂಟ್ರನ್ನು ಕಟ್ತಾ ಇದ್ದೀವಿ. 2 ಕೋಟಿ ರೂಪಾಯಿ ಅದಕ್ಕೆ ವಿನಿಯೋಗಿಸ್ತಾ ಇದ್ದೀವಿ. ಅದರ ಭೂಮಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು 2 ಕೋಟಿ ರೂಪಾಯಿಯನ್ನು ಕ್ರೀಡಾ ಸಂಕೀರ್ಣ ಒಂದು ಅರ್ಧಕ್ಕೆ ನಿಂತೋಗಿತ್ತು, ಅದನ್ನು ಮುಗಿಸ್ಬೇಕು ಮತ್ತು ಅದರಲ್ಲಿ ಒಳ್ಳೆ ಇಂಡೋರ್ ಸ್ಟೇಡಿಯಮನ್ನು ವಿಶ್ವವಿದ್ಯಾನಿಲಯಕ್ಕೆ ಅರ್ಪಿಸಬೇಕು ಅಂತೇಳಿ ಅದಕ್ಕೆ 2 ಕೋಟಿ ಹಾಕಿದ್ವಿ. ಅದರ ಮುಂದುವರೆದ ಕಾಮಗಾರಿಗೂ ನಾಳೆ ಪೂಜೆಯನ್ನು ಇಟ್ಕೊಂಡಿದ್ವಿ. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಇಡೀ ರಾಜ್ಯ ಮಂಡ್ಯದಲ್ಲೊಂದು ವಿಶ್ವವಿದ್ಯಾನಿಲಯ ಇದೆ ಅನ್ನೋದು ಗೊತ್ತಾಗಬೇಕು ಇಡೀ ರಾಜ್ಯಕ್ಕೆ. ಇಂದಿನ ಸರ್ಕಾರ ತುರಾತುರಿಯಲ್ಲಿ ವಿಶ್ವವಿದ್ಯಾಲಯವನ್ನು ಮಾಡಿ ಆದರೆ ನಾನಾ ಸಮಸ್ಯೆಗಳಿಂದ ಹೊಸ ವಿಶ್ವವಿದ್ಯಾನಿಲಯಗಳು ಬರಳುತ್ತಿರುವಂಥ ಸಂದರ್ಭದಲ್ಲಿ ನಮ್ಮದು 7 ಹೊಸ 8 ವಿಶ್ವವಿದ್ಯಾನಿಲಯಗಳು ಏನು 7 ವರ್ಷಕ್ಕೆ ಹಿಂದೆ ಸ್ಥಾಪನೆಗೊಂಡಿದ್ದರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಉತ್ತಮ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಂಡಿದ್ದೀವಿ ಅಂದರೆ ತಪ್ಪಾಗಲ್ಲ. ನಮ್ಮ ವಿಶ್ವವಿದ್ಯಾನಿಲಯ ಎಲ್ಲವನ್ನು ತನ್ನ ಆಂತರಿಕ ಸಂಪನ್ಮೂಲದಿಂದನೇ ಬರೆಸ್ತಾ ಇದೆ. ಸರ್ಕಾರದ ಮುಂದೆ ಯಾವುದಕ್ಕೂ ನಾವು ಕೈ ಚಾಚ್ತಾ ಇಲ್ಲ. ನಮ್ಮ ವಿಶ್ವವಿದ್ಯಾನಿಲಯ ಚೆನ್ನಾಗಿ ನಡೀತಾ ಇದೆ. ಅದರ ಜೊತೆಗೆ ಸರ್ಕಾರದ ಬೆಂಬಲ ನಾವು ಹಲವಾರು ಕಾಮಗಾರಿಗಳಿಗೆ ನಾನು ಶಾಸಕನಾದ ನಂತರ ದುಡ್ಡುಗಳನ್ನು ಹಾಕ್ತಾಯಿದ್ದೀವಿ. ವಿಶ್ವವಿದ್ಯಾನಿಲಯವನ್ನು 2ನೇ ಹಂತಕ್ಕೆ ತಗೊಂಡೋಗಬೇಕು. ಇಲ್ಲಿ ಫೀಸ್ ಕಡಿಮೆ ಇರುತ್ತೆ, ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಫೀಸ್ ಕಡಿಮೆ ಇದ್ದಾಗ ಲಕ್ಷಾಂತರ ರೂಪಾಯಿ ಕೊಟ್ಟು ಹಲವಾರು ಕೋರ್ಸ್ಗಳನ್ನ ಖಾಸಗಿ ಕಾಲೇಜ್ಗಳಲ್ಲಿ ಓದೋ ಬದಲು ನಮ್ಮ ವಿಶ್ವವಿದ್ಯಾನಿಲಯ ಅಡಿಯಲ್ಲಿ ಬರುವಂಥ ಕಾಲೇಜ್ಗಳಲ್ಲಿ ಸರ್ಕಾರಿ ಕಾಲೇಜ್ಗಳನ್ನು ಪ್ರಮೋಟ್ ಮಾಡಬೇಕು. ಈ ಕಾಲೇಜ್ ಫೆಸ್ಟು ಇಲ್ಲ ಯುವ ಸಂಭ್ರಮ ಅಂತ ಏನು ಕರಿತೀವಿ, ಇದೆಲ್ಲ ಖಾಸಗಿ ಶಾಲೆಗಳವರು ಮಾಡ್ತಾಯಿದ್ರು. ನಾವು ಪ್ರಪ್ರಥಮ ಬಾರಿಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾಲೇಜ್ಗಳನ್ನು ಮೀರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಾವು ಯಾವುದಕ್ಕೂ ಕಡಿಮೆ ಇಲ್ಲ. ಖಾಸಗಿ ಕಾಲೇಜ್ಗಳಿಗೆ ಪೈಪೋಟಿ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ತೋರಿಸ್ಬೇಕು. ನಮ್ಮ ವಿಶ್ವವಿದ್ಯಾನಿಲಯ ಇಡೀ ದೇಶ ರಾಜ್ಯದಲ್ಲಿ ಗಮನ ಸೆಳೀಬೇಕು ಅನ್ನೋದಕ್ಕೆ ಮುನ್ನುಡಿ ಬರೆಯೋದಕ್ಕೆ ನಾಳೆ ನವ ವಸಂತ 2026 ಯುವ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸರಿಸುಮಾರು 20,000 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ನಾವು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. 15,000ರಿಂದ 18,000 ಜನಕ್ಕೆ ಊಟದ ವ್ಯವಸ್ಥೆ 20 ಕೌಂಟ್ರನ್ನ ಇಟ್ಟಿದ್ದೀವಿ. ಎಲ್ರಿಗೂ ನೀರು ಕೊಡ್ತಾಯಿದ್ದೀವಿ. ಮತ್ತು ಬಸ್ಸಿನ ವ್ಯವಸ್ಥೆಯನ್ನು ನಾವೇ ಮಾಡಿದ್ದೀವಿ. KR ಪೇಟೆಗೆ ಇಂದ 20 ಬಸ್ ಕೊಟ್ಟಿದ್ದೀವಿ, 10 ಮತ್ತು ಒಂದು 40 ಬಸ್ಸನ್ನು ಮಂಡ್ಯ ಸುತ್ತಮುತ್ತ ಅಪ್ ಟು ಜಿಲ್ಲೆಗೆ ಯಾವ್ಯಾವ ಗೌರ್ಮೆಂಟ್ ಕಾಲೇಜ್ ಇದೆ ಅವ್ರಿಗೆ ನಾವೇ ಮಾಡಿಕೊಟ್ಟಿದ್ದೀವಿ. 40 ಸಿಟಿಗಿಲ್ಲ, KR ಪೇಟೆನೇ ಜಾಸ್ತಿ ಅಲ್ಲ, ದೂರ ಅದೇ. ನಾಗಮಂಗಲಕ್ಕೆ ಕೊಟ್ಟಿದ್ದೀವಿ, ಮಳವಳ್ಳಿ ಕೊಟ್ಟಿದ್ದೀವಿ, KR ಪೇಟೆ ಕೊಟ್ಟಿದ್ದೀವಿ, ಪಾಂಡುಪುರ ಕೊಟ್ಟಿದ್ದೀವಿ, ಶ್ರೀರಂಗಪಟ್ಟಣಕ್ಕೆ ಕೊಟ್ಟಿದ್ದೀವಿ. ಅದು ನಾವು ಈ ಹಿಂದೆ ಎಲ್ಲ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿನ ಶಾಸಕರು ಅವ್ರವ್ರ ಹತ್ರ ಕೇಳಿ ಮಾಡಿಸ್ಕೊಳ್ಳಿ ಅಂತಿದ್ವಿ. ಇದಕ್ಕೆ ಯಾರನ್ನು ಕೇಳಬೇಡಿ, ನಾವೇ ಮಾಡ್ತೀವಿ ಅಂತ ಇಡೀ ಜಿಲ್ಲೆಗೆ ನಮ್ಮ ವತಿಯಿಂದನೇ ಮಾಡಿ ಕೊಟ್ಟಿದ್ದೀವಿ. ನಾಳೆ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಕಡೆ ಸಮಾಗಮ ಆಗಿ ಮಂಡ್ಯ ವಿಶ್ವವಿದ್ಯಾನಿಲಯದ ಹೆಸರನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅನ್ನೋ ಏಕೈಕ ಆಸೆ ನಮ್ಮದು. ಅದರ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇಟ್ಟಿದ್ದೀವಿ. ನಮ್ಮ ಚಂದನ್ ಶೆಟ್ಟಿದು ರ್ಯಾಪ್ ಶೋ ಇರುತ್ತೆ, ಆಮೇಲೆ ಎಂಥ ಕಿಶನ್ ಬೆಳಗಳಿದು ಡ್ಯಾನ್ಸ್ ಇರುತ್ತೆ. ಆಮೇಲೆ ನೀವು ಹಲವಾರು ಹಿಂದಿ ಚಲನಚಿತ್ರಗಳಿಗೆ ನೃತ್ಯ ಸಂಯೋಜನೆ ಮಾಡಿದ ನಾಗೇಂದ್ರ ಪ್ರಸಾದ್, ಪ್ರಭುದೇವ ಅವ್ರ ತಮ್ಮ, ಕನ್ನಡದ ಹೀರೋ ಕೂಡ ಆತ. ಅವರು ಹಲವಾರು ಅಮ್ಮ ಇದೆಲ್ಲ ನೀವು ಹಿಂದಿ ಸೂಪರ್ ಅದನ್ನು ಅವರೇ ಡೈರೆಕ್ಟ್ ಮಾಡಿದ್ದು. ಅವರು ಕೂಡ ನೃತ್ಯ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ವಿ. ಇನ್ನೊಂದು 2-3 ಕಾಮಿಡಿ ಆ್ಯಕ್ಟ್ರುಗಳು ಕೂಡ ಬರ್ತಾಯಿದೆ. ಇನ್ನೊಂದು ರಾಧಿಕಾ ನಾರಾಯಣ್ ಅವರು ನಾಳೆ ನೃತ್ಯ ಪ್ರದರ್ಶಿಸ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಏನೋ ಡ್ಯಾನ್ಸ್ ಮಾಡ್ಬೇಕಾದ್ರೆ ಬಿದ್ದು ಕಾಲಿಗೆ ಏನೋ ಫ್ರ್ಯಾಕ್ಚರ್ ಆಗಿದೆ ಅಂತ ಫೋನ್ ಮಾಡಿದರು. ಸರ್ ನಮ್ಮದು ಆಗ್ತಾಯಿಲ್ಲ, ಅವ್ರದ್ದೊಂದು ಡ್ರಾಪ್ ಆಗಿದೆ. ನಮ್ಮ ಕಾಲೇಜಿನ ವಿಚಾರಕ್ಕೇ ಅವರು ಅಭ್ಯಾಸ ಮಾಡಬೇಕಾದ್ರೆ ಬಿದ್ದೇನೋ ಏಟಾಗಿದೆ ಅಂತ ಅವರು ಇನ್ಸ್ಟಾಗ್ರಾಮಲ್ಲೂ ಬರ್ಕೊಂಡಿದ್ದಾರೆ. ಇಷ್ಟು ಕಾರ್ಯಕ್ರಮಗಳು ನಾಳೆ ಇರುತ್ತೆ. ಇದು ಯಶಸ್ವಿ ಆಗಬೇಕು. ನಮ್ಮ ಕಾಲೇಜಿನ ಹೆಸರು ಉತ್ತುಂಗಕ್ಕೆ ಹೋಗಬೇಕು. ಮಂಡ್ಯ ಕಾಲೇಜು ವಿಶ್ವವಿದ್ಯಾನಿಲಯ ಏನು
ಹುಬ್ಬಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿದೆ. ಆ ಮಟ್ಟಕ್ಕೆ ನಮ್ಮದಿನ್ನೂ 7 ವರ್ಷದ ಬೇಬಿ. ಆ ಮಟ್ಟಕ್ಕೆ ಹೋಗಬೇಕು, ನಮ್ಮ ವಿದ್ಯಾರ್ಥಿಗಳ ಗುಣಮಟ್ಟನ ಜಾಸ್ತಿ ಆಗಬೇಕು ಅನ್ನೋದಕ್ಕೆ ನಾವು ಮತ್ತು ನಮ್ಮ ಕುಲಪತಿಗಳು, ರಿಜಿಸ್ಟ್ರಾರ್ ಅವರು, ಕುಲಸಚಿವರು ಇಷ್ಟು ಜನ ಶ್ರಮಿಸ್ತಾ ಇದ್ದೀವಿ. ನಾಳೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊತೀವಿ. ಮಂಡ್ಯ ವಿಶ್ವವಿದ್ಯಾಲಯದ ಕುಲಸಚಿವರಾದ MP ಕೃಷ್ಣಕುಮಾರ್ ಅವರು ಕೂಡ ಮಾಧ್ಯಮದವರಿಗೆ ಒಂದಷ್ಟು ವಿವರಗಳನ್ನ ನೀಡಿದರು. ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಅವರು ಮಾಹಿತಿಯನ್ನು ಕಲ್ಪಿಸಿಕೊಟ್ರು. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಿದ್ದೇವೆ, ಕ್ರೀಡಾ ಸ್ಪರ್ಧೆಗಳನ್ನು ಕೂಡ ನಡೆಸಿದ್ದೇವೆ. ಅವರೆಲ್ಲರಿಗೂ ಕೂಡ ಬಹುಮಾನವನ್ನು ನೀಡ್ತದೆ. ಅದರ ಜೊತೆಗೆ ಬೆಳಿಗ್ಗೆ 9:30ರಿಂದ 11 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗುತ್ತೆ ಅಂತ ಅವರು ವಿವರಣೆಯನ್ನು ನೀಡಿದರು. ಏನೇನು ಮಾಡೋಣ ಅಂತ ಹಲವಾರು ಸುಮಾರು 100-150ಕ್ಕೂ ಆ ಪದಪುಂಜಗಳು ಬಂದು ಏನು ಹೆಸರಿಡೋಣ ಅವಾಗ ಅದರಲ್ಲಿ ಸರ್ದೇ ಅದು ಫೈನಲ್ ಆಯ್ತು. ಎಲ್ಲರೂ ಕೂಡ ಒಪ್ಕೊಂಡು ಇಲ್ಲ ನವವಸಂತ 2026 ಯುವ ಸಂಭ್ರಮ ಅಂತ ಹೇಳಿ ಆದಮೇಲೆ ನಾವು ಒಂದಷ್ಟು ಕಲ್ಚರಲ್ ಮತ್ತು ಸ್ಪೋರ್ಟ್ಸ್ ಆಕ್ಟಿವಿಟಿಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಏನು ಕಲ್ಚರಲ್ ಬಂದ್ಬಿಟ್ಟು 46 ಕಾಲೇಜಿನ ಮಕ್ಕಳು ಕೂಡ ಕಾಂಪಿಟೇಷನ್ ಮಾಡಲಿ. ಕಲ್ಚರಲ್ಲು ಸೋಲೋ ಸಾಂಗ್ ಇರ್ಬೋದು, ಗ್ರೂಪ್ ಸಾಂಗ್ ಇರ್ಬೋದು, ಜನಪದ ಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು. ಸೊ ಈ ಥರದ್ದೆಲ್ಲ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದ್ವಿ. ಈ ಥರದ್ದೆಲ್ಲ ಕಾಂಪಿಟೇಷನ್ ಮಾಡಿ ಅದರಲ್ಲಿ ಸುಮಾರು ಒಂದು 12-13 ಜನ ಒಂದು ಕಾಲೇಜು ವಿದ್ಯಾರ್ಥಿಗಳು ಅದರಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಅದು ನಾವು ಮಾಡಿದ್ವಿ ಒಂದು ಫಸ್ಟ್. ಆಮೇಲೆ ನಿನ್ನೆ ಬಂದ್ಬಿಟ್ಟು ನಾವು ಸ್ಪೋರ್ಟ್ಸ್ ಕಾಂಪಿಟೇಷನ್ ಮಾಡ್ತೀವಿ. 2 ಇವೆಂಟ್ಗಳನ್ನ ಇರ್ತೀವಿ. ಒಂದು ಬಾಯ್ಸ್ಗೆ ಬಂದ್ಬಿಟ್ಟು ವಾಲಿಬಾಲ್ ಇಟ್ಟಿರ್ತೀವಿ, ಗರ್ಲ್ಸ್ಗೆ ಬಂದ್ಬಿಟ್ಟು ಥ್ರೋಬಾಲ್ ಇಟ್ಟಿರ್ತೀವಿ. ಸೊ ಅದು ಕೂಡ ಸುಮಾರು ಒಂದು 30-40 ಕಾಲೇಜುಗಳು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಅದರಲ್ಲಿ ಕೂಡ ವಿನ್ ಆಗಿರ್ತಾರೆ. ಅವ್ರಿಗೆ ನಾವಿಲ್ಲಿ ಸ್ಟೇಜಲ್ಲಿ ಅವ್ರಿಗೆ ಬಹುಮಾನ ಕೊಡುವಂಥ ವಿತರಣೆ ಮಾಡ್ತೀವಿ. ಮತ್ತು ಅದಲ್ಲದೆ ಸುಮಾರು ಕಾಲೇಜುಗಳು ನಾಳೆ ಅಂದರೆ ಮಾರ್ನಿಂಗು ಏನಾಗುತ್ತೆ ಅಂತಂದ್ರೆ ಮಕ್ಕಳುಗಳು ಬಂದಿರ್ತಾರೆ, ಅವ್ರಿಗೆ ಬೇಜಾರಾಗಬಾರ್ದು ಅನ್ನೋದಕ್ಕೋಸ್ಕರ ಬೆಳಗ್ಗೆ 9:15 ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಸ್ಟೇಜ್ ಪ್ರೋಗ್ರಾಮ್ ಕಾರ್ಯಕ್ರಮ 11 ಗಂಟೆಗಿದೆ. ಸೊ 9:15ರಿಂದ 11 ಗಂಟೆವರೆಗೂ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಮಕ್ಕಳ ಕಡೆಯಿಂದನೇ, ಕಾಲೇಜ್ ಕಡೆಯಿಂದನೇ, ಬೇರೆ ಬೇರೆ ಕಾಲೇಜು ನಮ್ಮ ವ್ಯಾಪ್ತಿ ಇರುವಂತಹ ವಿಶ್ವವಿದ್ಯಾಲಯ ವ್ಯಾಪ್ತಿ ಇರುವಂತಹ ಬೇರೆ ಬೇರೆ ಕಾಲೇಜ್ ಕಡೆಯಿಂದ ಮಾಡ್ತಾ ಇದ್ದೀವಿ. 9:45ರಿಂದ ಸುಮಾರು 11 ಗಂಟೆವರೆಗೂ ಲಿಖಿತ ಮಂಡ್ಯ ವಿಶ್ವ ಘಟಕ ಕಾಲೇಜು ಜನಪದ ಗೀತೆಯನ್ನು ಮಾಡ್ತಾರೆ. ಹಾಗೆ ಭರತನಾಟ್ಯ ಕಾರ್ತಿಕ್ ಕುಮಾರ್ ಅವರು PES ಕಾಲೇಜಿಂದ ಭರತನಾಟ್ಯವನ್ನು ಮಾಡ್ತಾರೆ. ಲೋಕಲ್ ಕಾಲೇಜ್ ಅವರಿಗೆ ಕೊಟ್ಟಿದ್ದೀವಿ. ಓವರ್ ಆಲ್ ಸರ್ ಒಟ್ಟು 9 ಇವೆಂಟ್ಸ್ಗಳು ನಡೆಯುತ್ತೆ ಸರ್. ನಮ್ದು ಬೆಳಗ್ಗೆ 9:45ರಿಂದ 11 ಗಂಟೆವರೆಗೂ 9 ಇವೆಂಟ್ಸ್ ನಡೀತವೆ. ಸೊ 9 ಇವೆಂಟ್ಸ್ಗಳನ್ನ ನಮ್ಮ ಎಲ್ಲಾ ಕಾಲೇಜು ಮಕ್ಕಳೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು. ಸ್ಥಳೀಯರಿಗೆ ಅವಕಾಶ ಅಂದ್ರೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡಲಿ, ಎಲ್ಲೋ ಯಾಕಂತಂದ್ರೆ ಅದು ಸುಮ್ಮನೆ ಬೇರೆಯವರು ಮಾಡೋದಕ್ಕಿಂತ ನಮ್ಮ ಮಕ್ಕಳೇ ಮಾಡಲಿ ಅನ್ನೋಕ್ಕೋಸ್ಕರ ಸ್ಥಳೀಯ ಮಕ್ಕಳನ್ನೇ ನಮ್ಮ ಗೋಷ್ಠಿಯಲ್ಲಿ ಮಂಡ್ಯ ವಿವಿಯ ಕುಲಸಚಿವರಾದ ಮೌಲ್ಯಮಾಪನ ವಿಭಾಗದ ಪ್ರೊಫೆಸರ್ GV ವೆಂಕಟರಮಣ ಹಾಗೂ MCA ವಿಭಾಗದ ಜಗದೀಶ್ ಮತ್ತು ಇನ್ನಿತರರು ಹಾಜರಿದ್ದರು. ಜೆಡಿಎಸ್ ಪಕ್ಷದ ವತಿಯಿಂದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಮೇ 7ರಂದು ನಡೆಯಲಿರುವ ಸಮಾವೇಶದ ಸಿದ್ಧತೆಗಳ ಕುರಿತು ಪಾಂಡವಪುರ ಪಟ್ಟಣದ TAPCMS ರೈತ ಸಭಾಂಗಣದಲ್ಲಿ ಮಾಜಿ ಸಚಿವ CS ಪುಟ್ಟರಾಜು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ CS ಪುಟ್ಟರಾಜು ಅವರು, ಪಕ್ಷದ ಯಾವುದೇ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಾಗ ಎಲ್ಲ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ಸಮಾಲೋಚನೆ ನಡೆಸುವುದು ನಮ್ಮ ಸಂಪ್ರದಾಯವಾಗಿದೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಸಲು ಉದ್ದೇಶಿಸಲಾಗಿತ್ತು. ನಮ್ಮ ಮೇಲುಕೋಟೆ ಕ್ಷೇತ್ರದಲ್ಲಿ ಹಲವು ಕಾರ್ಯಕ್ರಮಗಳ ಕಾರಣಗಳಿಂದ ಮುಂದೂಡಲಾಗಿತ್ತು. ಕಾರ್ಯಕ್ರಮವನ್ನು ಇದೀಗ ಮೇ 7ರಂದು ಭವ್ಯವಾಗಿ ಆಯೋಜಿಸಲಾಗುತ್ತಿದೆ ಎಂದರು. ರಾಜ್ಯ ಮಟ್ಟದ ನಾಯಕರು, ಮಾಜಿ ಮತ್ತು ಹಾಲಿ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪಟ್ಟಣದ 5 ದೀಪ ವೃತ್ತದಿಂದ ಮೆರವಣಿಗೆ ಮೂಲಕ ವೇದಿಕೆಗೆ ಆಗಮಿಸಲಾಗುವುದು ಎಂದರು. ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಗೆ ಆರಂಭವಾಗಿ ಮಧ್ಯಾಹ್ನದವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಒಂದು ವಿಶೇಷವಾದಂತಹ ತಂತ್ರಜ್ಞಾನವುಳ್ಳಂತ 3 ಚಕ್ರದ ಎಲೆಕ್ಟ್ರಿಕ್ ಗಾಡಿಗಳನ್ನ ಉಚಿತವಾಗಿ ಕೊಡಬೇಕು ಅಂತೇಳಿ ಅವರ ಅಡಿಯಲ್ಲಿ ಬರ್ತಕ್ಕಂಥ ಹಲವಾರು ಕಂಪನಿಗಳನ್ನ ಕರೆಸಿ, ಅದು ನಮ್ಮ ಗಂಡುಬೆಟ್ಟದ ಹೋಗಿ ದುರ್ಗಾ ಕೇಂದ್ರ ಸ್ಥಾನ ಮಿತಿ ಭಾಗದಲ್ಲೇ ನಾನು ಇರಲಿಲ್ಲ. ಆಸ್ಟ್ರೇಲಿಯಾದಲ್ಲಿ ಯಾವ ಕಾರ್ಯನಿಮಿತ್ತ ಆಸ್ಟ್ರೇಲಿಯಾದಲ್ಲಿದ್ದೆ. ಅವರೇ ಬಂದು ಜಾಗ ಐಡೆಂಟಿಫೈ ಮಾಡಿ ಪರವಾಗಿದ್ದು ಲೇಟ್ ಆಗಲ್ಲ ಎಲ್ಲ ನೋಡ್ತೀನಿ ಇದ್ರು. ಆದ್ರೂ ನಮ್ಮ ಮನಸ್ಸಾಗಲಿಲ್ಲ. ಫೋನ್ ಮಾಡ್ಕೊಂಡು ಬಂದು ಆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿ ಆಯಿತು. ಅದಾದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತು, ಭೈರವಿಕ್ಯ ನಮ್ಮೆಲ್ಲರ ಆರಾಧ್ಯ ದೈವ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಭೈರವಿಕ್ಯ ಮಂದಿರವನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಕುಮಾರಣ್ಣವರೇ ಜವಾಬ್ದಾರಿ ತಗೊಂಡು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನ ಕರೆಸಿ ಆ ಕಾರ್ಯಕ್ರಮ ಹಾಕೊಂಡಂತ ಕಾರಣದ 19-15 ದಿನ ನಾವು ಅಲ್ಲೇ ಮಠದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕಳೆದ ವಾರ ನಿಮ್ಮೆಲ್ಲರೂ ಕಾರ್ಯಕ್ರಮ
ಬಂದಿರತಕ್ಕಂಥದ್ದು. ನಾನು ಕಳೆದ ವಾರ 5-6 ದಿನದ ಹಿಂದೆ ನಾನು ರಾಜ್ಯಘಟ್ಟದ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಅವ್ರನ್ನ ಕೇಳ್ಕೊಂಡಂಥ ಕಾರಣದಿಂದ ಅವರು ಡೇಟ್ ಕೊಟ್ಟರು 7ನೇ ತಾರೀಕು ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ. ಆ ಕಾರಣದಿಂದ ಇವತ್ತು ರಾಜ್ಯ ಮಟ್ಟದ ಎಲ್ಲ ನಾಯಕರು ಇವತ್ತು ಶಾಸಕಾಂಗ ಪಕ್ಷದ ನಾಯಕರಾದ ಸಭೆಯಲ್ಲಿ ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್, ಟಿಎಪಿಸಿ ಎಂಎಸ್ ಅಧ್ಯಕ್ಷ ಗಿರೀಶ್, ನಿರ್ದೇಶಕರಾದ ಆದರ್ಶ, ನಿಂಗೇಗೌಡ, ಪುಟ್ಟಸ್ವಾಮಿ ಗೌಡ, ಎಂ ಗಿರೀಶ್, ಸೋಮಶೇಖರ್, ಶಿವಕುಮಾರ್, ಚಂದ್ರು, ಆನಂದ್ ಇನ್ನಿತರರಿದ್ದರು. ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಮದ್ದೂರು ಉತ್ಸವಕ್ಕೆ ಜನರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗುತ್ತಿರುವುದು ಸಂತಸ ತಂದಿದೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ಮದ್ದೂರು ನಗರದ ಪ್ರವಾಸಿ ಮಂದಿರದಲ್ಲಿ ಮದ್ದೂರು ಉತ್ಸವ ಸಂಬಂಧ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಅವರು ಮಾತನಾಡಿದರು. ಮದ್ದೂರು ಉತ್ಸವದ ಪ್ರಾರಂಭೋತ್ಸವದ ಅಂಗವಾಗಿ ಶನಿವಾರ ನಡೆದ ಮ್ಯಾರಥಾನ್ ನಿರೀಕ್ಷೆಗೂ ಮೀರಿದ ಜನರ ಬಂದಿದ್ದು ಹಾಗೂ ಮದ್ದೂರಮ್ಮನ ದನಗಳ ಜಾತ್ರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ದನಗಳು, ಟಗರುಗಳು ಬಂದು ಕಳೆಗಟ್ಟಿರುವುದು ಖುಷಿ ತಂದಿದೆ ಎಂದರು. ಮದ್ದೂರು ಉತ್ಸವದ ಅಂಗವಾಗಿ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಗೆ ಚಾಲನೆ ನೀಡಲಿದ್ದು, ಮೇ 8ರವರೆಗೂ ದೀಪಾಲಂಕಾರವಿದ್ದು ಇದರಿಂದ ಮದ್ದೂರಮ್ಮನ ಹಬ್ಬಕ್ಕೆ ವಿಶೇಷ ಮೆರುಗು ಬರಲಿದೆ ಎಂದರು. ಮಂಗಳವಾರ ಮತ್ತು ಬುಧವಾರ ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು, ನಗರದ ತಾಲೂಕು ಕ್ರೀಡಾಂಗಣ ಹಾಗೂ ಜೂನಿಯರ್ ಕಾಲೇಜು ಆವರಣದಲ್ಲಿ ಪಂದ್ಯಾವಳಿಗಳು ನಡೆಯಲಿದ್ದು, ವಿಜೇತ ತಂಡಗಳಿಗೆ ಕ್ರಮವಾಗಿ 50,000, 25,000, 10,000 ನಗದು ಬಹುಮಾನ ನೀಡಲಾಗುವುದು. ಜೊತೆಗೆ 10,000 ರು ಸಮಾಧಾನಕರ ಬಹುಮಾನ ನೀಡಲಾಗುವುದು ಎಂದರು. ಏಪ್ರಿಲ್ 30ರಂದು ಮದ್ದೂರು ಪ್ರವಾಸಿ ಮಂದಿರ ಆವರಣದಿಂದ ಶ್ರೀ ಉಗ್ರ ನರಸಿಂಹಸ್ವಾಮಿ ದೇವಾಲಯದ ಆವರಣದವರೆಗೆ ಬೃಹತ್ ದನಗಳ ಮೆರವಣಿಗೆ ಮೂಲಕ ಕರೆತಂದು ಉತ್ತಮ ರಾಸುಗಳಿಗೆ ಕ್ರಮವಾಗಿ ಮೊದಲ ಚಾಂಪಿಯನ್ಗೆ 2 ಲಕ್ಷ ರೂಪಾಯಿ, ಎರಡನೇ ಚಾಂಪಿಯನ್ಗೆ 1 ಲಕ್ಷ ರೂಪಾಯಿ, ಮೂರನೇ ಚಾಂಪಿಯನ್ಗೆ 50,000 ನಗದು ಬಹುಮಾನ ಕೊಡಲಾಗುವುದು ಎಂದರು. ಬಹಳಷ್ಟು ಸಿದ್ಧತೆಗಳಾಗಿದೆ. ಕಳೆದ ಮ್ಯಾರಥಾನ್ ಮೂಲಕ ಉದ್ಘಾಟನೆ ಆಗಿತ್ತು. ಅವತ್ತಿನಿಂದ ದನಗಳ ಜಾತ್ರೆನೂ ಕೂಡ ಭಾಳ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಮದ್ದೂರಿನಲ್ಲಿ ನಾವು ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಏನೋ ದನ ಜಾತ್ರೆ ಕಟ್ತವೆ, ನಾವೇನೋ ಪ್ರೋತ್ಸಾಹ ಮಾಡಬೇಕು ಅನ್ನುವಂಥದ್ದು ಮಾಡಿದ್ವು. ಬಟ್ ಜನರಿಗೆ ಇಷ್ಟೊಂದು ಖುಷಿ ತರ್ತಾ ಇದೆ. ಜನ ಇಷ್ಟೊಂದು ಆಸಕ್ತಿಯಿಂದ ವೀಕ್ಷಣೆ ಮಾಡುವಂಥದ್ದು, ಇಲ್ಲಿ ಬಂದು ಭಾಗವಹಿಸುವಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಭಾಳ ತುಂಬ ರೆಸ್ಪಾನ್ಸ್ ಬಂದಿದೆ. ಅದೇ ರೀತಿ ಅವ್ರಿಗೆ ಬೇಕಾದಂಥ ಎಲ್ಲ ನೀರಿನ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಗಳನ್ನ ಮಾಡಿದ್ದೀನಿ. ಇವತ್ತು ಸಂಜೆಯಿಂದ ಲೈಟು ಕೂಡ ಸ್ವಲ್ಪ, ನಾನು ನೆನ್ನೆ ಇರಲಿಲ್ಲ, ತಡ ಆಯಿತು ಬರೋದು. ಲೈಟಿನ ವ್ಯವಸ್ಥೆನೂ ಕೂಡ ಇವತ್ತಿಂದ ಆಗಿರ್ತದೆ. ಮತ್ತು 29ನೇ ತಾರೀಕು ಎಲ್ಲ ರಾಸುಗಳಿಗೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೀತದೆ. 30ನೇ ತಾರೀಕು ಒಂದು 4 ಗಂಟೆ, 3:30-4 ಗಂಟೆ TB ಸರ್ಕಲಿಂದ ಎಲ್ಲ ರಾಸುಗಳ ಮೆರವಣಿಗೆ ಪಟ್ಟಣದ ಈ ಬೀದಿಯಲ್ಲಿ TB ಸರ್ಕಲ್ನಿಂದ ಹಿಡಿದು ಕಲಾ ತಂಡಗಳೊಂದಿಗೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ನರಸಿಂಹಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಕೂಡ ಸೇರ್ತಾರೆ. ಅಲ್ಲಿ ನಾವು ಘೋಷಣೆಯನ್ನು ಮಾಡ್ತೀವಿ. ಏನು ಆಯ್ಕೆ ಆಗಿರ್ತಾರೆ ಅವ್ರನ್ನ ಘೋಷಣೆಯನ್ನು ಮಾಡಿ ಕರೆದು ಮಾನ್ಯ ಪಶುಸಂಗೋಪನಾ ಸಚಿವರು ವೆಂಕಟೇಶ್ ಅವರು, ಪ್ರಸನ್ನ ಪುಟ್ಟಣ್ಣನವರು, ರೈತ ಮುಖಂಡರು ಎಲ್ಲರೂ ಕೂಡ ಇದರಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅಲ್ಲಿಗೆ ಈ ದನಗಳ ಜಾತ್ರೆಯನ್ನು ಬಹುಮಾನ ವಿತರಣೆ ಮಾಡೋದ್ರ ಮುಖಾಂತರ ಎಲ್ಲ ಬಂದಂಥವ್ರಿಗೆಲ್ಲ ಉಪಹಾರದ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಒಂದು ಬೀಳ್ಕೊಡೋ ಕೆಲಸವನ್ನು ಮಾಡ್ತೀವಿ. ಇದ್ರ ಮಧ್ಯೆ ತಾಲೂಕ್ ಪಂಚಾಯತಿ ಹತ್ರ, ತಾಲೂಕ್ ಪಂಚಾಯತಿ ಮತ್ತು ತಾಲೂಕು ಆಡಳಿತದ ವತಿಯಿಂದ ಎಲ್ಲರೂ ಕೂಡ ಅವಕ್ಕೆ ಒಂದು ವಿಶೇಷವಾದ ಒಂದು ಸ್ವಾಗತವನ್ನು ಮಾಡೋ ಕೆಲಸವನ್ನು ಒಂದು ಏನು BO CN ಧನಂಜಯ, CDPO ಅರುಣ್ ಕುಮಾರ್, CPIಗಳಾದ ನವೀನ್ ಕುಮಾರ್, ನಾರಾಯಣಿ ಇದ್ದರು. ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾದ ನಂತರ ಡಿಯರ್ ಗುರು ಶಿಷ್ಯರ ಬಳಗ ಸ್ಥಾಪಿಸಿಕೊಂಡು ಶೈಕ್ಷಣಿಕ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 6 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದು, ಮೇ 1ರಂದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಅಲಗೂರಿನ ಸರ್ಕಲ್ನಲ್ಲಿ ಅಲಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 9 ಜನ ಪೌರ ಕಾರ್ಮಿಕರಿಗೆ ಸನ್ಮಾನ ಮತ್ತು ಪ್ರಸ್ತುತ ವರ್ಷ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ನಿವೃತ್ತ ಶಿಕ್ಷಕರಾದ ದೇವರಾಜು ಅಲಗೂರಿನಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಪ್ರವೀಣ್ ಮನೋಹರ್, ಡಾಕ್ಟರ್ ಸಂಶೋಧನೆ ಸೇರಿದಂತೆ ಇತರರಿದ್ದರು. ನನ್ನ ಹೆಸರು AS ದೇವರಾಜು. ಸಾಮಾನ್ಯವಾಗಿ ನನಗೆ ಶಿಕ್ಷಣ ಇಲಾಖೆಯಲ್ಲಿ DR ಅಂತ ಹೇಳಿದ್ರೆ ನನ್ನದು ಪ್ರಚಲಿತ. ನಾನು ನಿವೃತ್ತಿ ಶಿಕ್ಷಕ,
ನಿವೃತ್ತಿ ಆದಮೇಲೆ ನಮ್ಮದು DR ಗುರುಶಿಷ್ಯ ಬಳಗ ಅಂತೇಳಿ ನನ್ನ ಹೆಸರಲ್ಲಿ ಒಂದು ಬಳಗವನ್ನು ಸ್ಥಾಪನೆ ಮಾಡಿಕೊಂಡು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಮಾಜ ಚಟುವಟಿಕೆಗಳನ್ನು ಕಳೆದ 6 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಮುಂದೆ ಬರ್ತಕ್ಕಂಥ ಮೇ 1ನೇ ತಾರೀಕು ಏನು ಕಾರ್ಮಿಕರ ದಿನಾಚರಣೆ ಇದೆ, ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಹಲಗೂರು ಗ್ರಾಮ ಪಂಚಾಯತ್ನಲ್ಲಿ ಪೌರ ಕಾರ್ಮಿಕರಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ 9 ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಬಳಗದ ವತಿಯಿಂದ ಇಟ್ಕೊಂಡಿದ್ದೀವಿ. ಹಾಗೆ ಈ ಪ್ರಸ್ತುತ ವರ್ಷ PUCನಲ್ಲಿ 3 ವಿಭಾಗ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥವ್ರು ಹಲಗೂರು ಹೋಬಳಿನಲ್ಲಿ. ಹಾಗೆ 10ನೇ ತರಗತಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಯಾರು ಹೆಚ್ಚು ಅಂಕ ಗಳಿಸಿರ್ತಕ್ಕಂಥವ್ರು 4 ಜನಕ್ಕೆ, ಮತ್ತು ನಮ್ಮ DR ಗುರುಶಿಷ್ಯ ಬಳಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮಕ್ಕಳು ಯಾರು ಹೆಚ್ಚು ಅಂಕ ಗಳಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅವತ್ತು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಲಗೂರಿನ ಸರ್ಕಲ್ನಲ್ಲಿ 1ನೇ ತಾರೀಕು ಬೆಳಗ್ಗೆ 8:30 ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ನಮ್ಮ ಬಳಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೆ ನನ್ನ ಹತ್ರ ವಿದ್ಯೆ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ಸಭೆಗೆ ಬಂದು ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಂತ ಈ ಮೂಲಕ ಕೋರ್ತೀನಿ. ವಚನಗಳು ಎಂದೆಂದಿಗೂ ಅನುಕರಣೀಯ. ಇಂದಿನ ಪರಿಸ್ಥಿತಿಗೆ ವಚನಗಳು ದಾರಿದೀಪವಾಗಿವೆ ಎಂದು ಹಿರಿಯ ವಕೀಲರಾದ H. ಬಸವಯ್ಯ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಮಂಡ್ಯದ ಹೊಳಲು ರಸ್ತೆಯಲ್ಲಿರುವ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಯೂನಿಟ್ 1ರಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಪ್ರಯುಕ್ತ ಆಯೋಜಿಸಲಾಗಿದ್ದ ಹೊಸ ತಲೆಮಾರಿಗೆ ವಚನಧಾರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡುತ್ತಾ ಸರಳ ರೀತಿಯಲ್ಲಿ ಸರ್ವರಿಗೂ ಅರ್ಥವಾಗುವ ರೀತಿಯ ಸಾಹಿತ್ಯವೇ ವಚನಗಳು ಎಂದರು. 12ನೇ ಶತಮಾನದಲ್ಲಿ ಬಸವಣ್ಣನವರ ಕ್ರಾಂತಿಕಾರಿ ತೀರ್ಮಾನದಿಂದ ಸಮಾಜ ನಿರ್ಮಾಣ ಪರಿಕಲ್ಪನೆ ಜಾರಿಗೆ ಬಂತು. ಕಾಯಕವೇ ಕೈಲಾಸ ಎನ್ನುವ ಮೂಲಕ ಎಲ್ಲ ಕೆಲಸಗಳು ಶ್ರೇಷ್ಠ, ಮಾಡುವ ಕೆಲಸಗಳಲ್ಲಿ ನಿಷ್ಠೆ, ಶ್ರದ್ಧೆ ಹಾಗೂ ಬದ್ಧತೆಯಿಂದ ಪ್ರೀತಿಯಿಂದ ಮಾಡುವ ಮೂಲಕ ಸಾರ್ಥಕತೆ ಕಾಣಬಹುದು ಎಂಬುದನ್ನು ತಿಳಿಸಿದರು. ಮದ್ದೂರು ತಾಲೂಕಿನ ವಿದ್ಯಾರ್ಥಿಗಳಿಗೆ ಸ್ಥಳೀಯವಾಗಿಯೇ ಹೆಚ್ಚಿನ ವಿದ್ಯಾಭ್ಯಾಸ ಕಲ್ಪಿಸಬೇಕೆಂಬ ಉದ್ದೇಶದಿಂದ ನಗರದಲ್ಲಿಯೇ ಸಂಶೋಧನಾ ಕೇಂದ್ರ ಆರಂಭ ಮಾಡಲಾಗಿದೆ ಎಂದು ಶಾಸಕ KM ಉದಯ್ ಹೇಳಿದರು. ಮದ್ದೂರು ನಗರದ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಮಂಗಳವಾರ ಪದವಿ ಪ್ರದಾನ ಸಮಾರಂಭ ಮತ್ತು ಸಂಶೋಧನಾ ಕೇಂದ್ರ ಹಾಗೂ PM ಉಷಾ ಯೋಜನೆಯಡಿ ಕಂಪ್ಯೂಟರ್ ಪ್ರಯೋಗಾಲಯಗಳ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಸ್ನಾತಕೋತ್ತರ ಪದವಿ ಪಡೆದ ವಿದ್ಯಾರ್ಥಿಗಳು ಸಂಶೋಧನಾ ಕೇಂದ್ರಕ್ಕಾಗಿ ಈ ಹಿಂದೆ ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಿಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ನಾನು ಶಾಸಕನಾಗಿ ಆಯ್ಕೆಯಾದ ಬಳಿಕ ಕ್ಷೇತ್ರದ ವಿದ್ಯಾರ್ಥಿಗಳು ಸ್ಥಳೀಯವಾಗಿಯೇ ಉನ್ನತ ವ್ಯಾಸಂಗ ಮಾಡಬೇಕೆಂಬ ಉದ್ದೇಶದಿಂದ ಸಂಶೋಧನಾ ಕೇಂದ್ರವನ್ನು ಆರಂಭಿಸಲಾಗಿದ್ದು, ಕಾಲೇಜಿನಲ್ಲಿ ಈ ಬಾರಿ 100% ಫಲಿತಾಂಶ ಬಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸಾಧನೆ ಮಾಡಬಹುದು, ಯಾವ ಪದವಿ ಬೇಕಾದ್ರೂ ತಗೋಬಹುದು, ಮುಂದೆ ಯಾವ ಹುದ್ದೆ ಬೇಕಾದ್ರೂ ಅಲಂಕರಿಸಬಹುದು. ಈ ಸಮಾಜದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ. ಆದರೆ ವಿದ್ಯಾರ್ಥಿ ಜೀವನವನ್ನ ಪಡೆದುಕೊಳ್ಳಿಕ್ಕೆ ಮತ್ತೊಮ್ಮೆ ಸಾಧ್ಯ ಆಗಲ್ಲ. ಏನು ಇವತ್ತು ನಿಮ್ಮ ಜೀವನ ಇದೆ, ಈ ಒಂದು ಶೈಕ್ಷಣಿಕ ಈ ಒಂದು ಪ್ರವಾಸ ಏನಿದೆ, ಇದರಂತ ಉತ್ತಮವಾದ ಒಂದು ಜೀವನ ಈ ಮತ್ತೊಮ್ಮೆ ಯಾವ ಸ್ಥಾನಕ್ಕೆ ಹೋದ್ರೂ ಕೂಡ ಅದು ಸಿಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಈ ಒಂದು ಕಾಲೇಜಿನಲ್ಲಿ ಬಹಳಷ್ಟು ಮಕ್ಕಳು ಎಲ್ಲರೂ ಕೂಡ ಒಂದು ಒಳ್ಳೆಯ ಅಂಕಗಳನ್ನ ಪಡ್ಕೊಂಡಿದ್ದೀರಿ. ಮತ್ತೆ ಎಲ್ಲ 100% ರಿಸಲ್ಟನ್ನು ಕೂಡ ನೀವು ತಗೊಂಡಿದ್ದೀರಿ. ಇದೇ ರೀತಿ ನಿಮ್ಮ ಒಂದು ಶೈಕ್ಷಣಿಕ ಜೀವನವನ್ನು ಮುಂದುವರಿಸಿ ಮುಂದಿನ ಭವಿಷ್ಯದ ಉತ್ತಮ ಪ್ರಜೆಗಳಾಗಿ, ಉತ್ತಮ ಅಧಿಕಾರಿಗಳಾಗಿ ಈ ದೇಶವನ್ನು ಮುನ್ನಡೆಸುವ ಶಕ್ತಿ ಭಗವಂತ ನಿಮ್ಮೆಲ್ಲರಿಗೂ ಕೊಡಲಿ. ಅಂಥ ಪ್ರಜೆಗಳಾಗಿ ಮತ್ತೆ ಆದಷ್ಟು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ನೀವು ಕಲಿದು ನಿಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ನಾವು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ. ಶಿವಚಿತ್ತಪ್ಪ, ಪ್ರಾಂಶುಪಾಲರಾದ ಪ್ರೊಫೆಸರ್ KB ನಾರಾಯಣ್, ಸ್ನಾತಕೋತ್ತರ ವಿಭಾಗಗಳ ಸಂಯೋಜಕ ಡಾಕ್ಟರ್ ಕೆ. ಸಿದ್ದರಾಜು, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ MD ಮಹಾಲಿಂಗಯ್ಯ, ಸದಸ್ಯರಾದ ಜಯಂತಿ, ಲಾಲ್ ಪಟೇಲ್, ಬಿಂದುಶ್ರೀ, ದಾಸೇಗೌಡ ಮತ್ತಿತರರು ಹಾಜರಿದ್ದರು. ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಮಹಾವಿದ್ಯಾಲಯದ ವತಿಯಿಂದ ನಡೆದ ಅರ್ಥಶಾಸ್ತ್ರ ವಿಭಾಗದ ಎಕನಾಮಿಕ್ಸ್ ಪೋಸ್ಟರ್ ಪ್ರೆಸೆಂಟೇಷನ್ ಸ್ಪರ್ಧೆಯ ಕಾರ್ಯಕ್ರಮವು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆ. ಗುರುರಾಜ ಪ್ರಭುರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ BC ಶಿವಾನಂದ ಮೂರ್ತಿ ಉದ್ಘಾಟಿಸಿದರು. ವ್ಯವಸಾಯ ಮಾಡ್ಕೊಂಡಿದ್ರು, 7 ವರ್ಷ ವ್ಯವಸಾಯ ಮಾಡ್ಕೊಂಡಿದ್ರು. 7 ವರ್ಷ ಆದ ನಂತರ
ನನ್ನ ಸ್ನೇಹಿತರೇ ಒಬ್ಬರು, ಅವರು ನಮ್ಮ KS ಆಫೀಸರ್ ಒಬ್ಬರು, ಯಾಕೆ ನೀನು ಓದ್ಬಿಟ್ಟಿದೀಯಾ, ನೀನು ಓದು ಅಂತಕ್ಕಂಥ ಹೇಳಿದ ಸಂದರ್ಭದಲ್ಲಿ ಅವರು ಸಿದ್ಧಗಂಗಾ ಮಠಕ್ಕೆ ಸೇರಿಕೊಂಡು 7 ವರ್ಷ ಬಿಟ್ಟು ಎಜುಕೇಷನ್ ಬಿಟ್ಟು ನಂತರ ತಿರ್ಗಾ PUC ಇಂದ ಸ್ಟಾರ್ಟ್ ಮಾಡಿ ಓದ್ಲಿಕ್ಕೆ ಪ್ರಾರಂಭ ಮಾಡಿ ಡಿಗ್ರಿ ಮಾಡಿ 11 ಕೆಲಸನ ಅವ್ರು ತೊಗೊಂಡ್ರು. 11 ಕೆಲಸ, ಅದರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರು, ಹೈಸ್ಕೂಲ್ ಟೀಚರು, ಲೆಕ್ಚರರು, PU ಕಾಲೇಜ್ ಲೆಕ್ಚರರು, FDC ಕಾಲೇಜ್ ಎಜುಕೇಷನ್ನು, ಡಿಗ್ರಿ ಕಾಲೇಜ್ ಲೆಕ್ಚರರು, ಈ ಥರ 11 ಕೆಲಸ ತಗೊಂಡು ಕೊನೆಗೆ ಈಗ KS ಅಧಿಕಾರಿಯಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾರೆ. ಅಂದರೆ ಸಾಧನೆ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನನಗೆ ಮುಗಿದೋಯ್ತು, ನಾನು ಡಿಗ್ರಿ ಮಾಡಿದೆ, ಅಲ್ಲೇ 4 ವರ್ಷ ಆಯಿತು ಬಿಟ್ಟೋಯ್ತು ಅನ್ನೋ ಭಾವನೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನೀವು ಡಿಗ್ರಿ ಮಾಡ್ತಾಯಿದ್ದೀರಿ, ನೀವು ಸ್ಪಷ್ಟವಾದಂಥ ಗುರಿನ ಇಟ್ಕೊಂಡ್ರೆ ನಾನು ಇಂಥದ್ದೇ ಸಾಧನೆ ಮಾಡ್ತೀನಿ, ಹಿಂಗೆ ಸಾಧನೆ ಮಾಡ್ತೀನಿ, MA in ಎಕನಾಮಿಕ್ಸ್ ಮಾಡ್ತೀನಿ ಅಥವಾ MA in PhD ಮಾಡ್ತೀನಿ, ಮಾಡಿದ ನಂತರ ನಾನು ಹಲವಾರು ಉನ್ನತ ಹುದ್ದೆಗಳಿದೆ, ಸ್ಟ್ಯಾಟಿಸ್ಟಿಕಲ್ ಇರ್ಬೋದು, ಮತ್ತು ಬೇರೆ ಬೇರೆ ನಮ್ಮ ಎಕನಾಮಿಕ್ ಸರ್ವಿಸ್ ಅಂತ ಇದೆ, ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಅಂತಿದೆ, ಆ ಥರದ್ದು ಅಥವಾ ಯಾವ ರೀತಿಲಾದರೂ ಕೂಡ ಬೇರೆ ಬೇರೆ ವಿಚಾರಗಳು UPSC KPSC ಯಾವ ರೀತಿಲಾದರೂ ನೀವು ಪರಿಶ್ರಮ ಪಟ್ಟರೆ ಇಲ್ಲಿ ಸ್ಪರ್ಧಾತ್ಮಕ ಒಂದು ಇದರಲ್ಲಿ ಯಾರು ಆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳನ್ನ ತೆಗೆದುಕೊಳ್ತಾರೆ ಅದ್ರ ಮೇಲೆ ಪ್ರಾಮಾಣಿಕತೆಯಿಂದ ನಾನು ಓದ್ತೀನಿ, ಸಾಧನೆ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಓದ್ತಾರೆ, ಅವ್ರು ಯಾರೂ ಫೇಲ್ಯೂರ್ ಆಗಿಲ್ಲ. 99% ನಾನು ತಿಳಿದ ಮಟ್ಟಿಗೆ. ಅಂದರೆ ನಮ್ಮ ಅಪ್ಪನ್ನ ಮೆಚ್ಚಲಿಕ್ಕೋ, ನಮ್ಮ ತಾಯಿ ಮೆಚ್ಚಲಿಕ್ಕೋ, ನನ್ನ ಕುಟುಂಬದವ್ರು ಮೆಚ್ಚಿಸ್ಲಿಕ್ಕೋ, ಜನ ಮೆಚ್ಚಿಸ್ಲಿಕ್ಕೋ ಓದ್ತಾ ಇದ್ರೆ ಅವ್ರು ಸಕ್ಸಸ್ ಆಗಲ್ಲ. ಅರ್ಥವಾಯ್ತಲ್ಲ? ಆತ್ಮಪೂರ್ವಕವಾಗಿ ನಾನು ಓದಲೇಬೇಕು, ನಾನು ಸಾಧನೆ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೋದರೆ ಖಂಡಿತವಾಗ್ಲೂ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಅದಲ್ಲದೇನೂ ಕೂಡ ಆಯಿತು ಕೆಲಸಕ್ಕೆ ಇದು ಮಾಡಿರಿ, ಕೆಲಸ ಸಿಗಲಿಲ್ಲ ಅಂದರೂ ಕೂಡ ನೀವೇನಾದರೂ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೂ ಅವಕಾಶ ಇದೆ. ಯಾಕೆ ಅಂತಂದರೆ ನಾನು ನೆನೆ ಮಾತಾಡ್ತಾ ಹೇಳ್ತಾ ಇದ್ದೆ, ಯೂತ್ಸ್ ಅಂತಕ್ಕಂಥದ್ದು ಏಜ್ ಇನ್ ಬಿಟ್ವೀನ್ ಯಾರನ್ನ ಯೂತ್ಸ್ ಅಂತ ನಾವು ಕರಿತೀವಿ ಅಂದರೆ 15 to 28 ಇಲ್ಲಿರ್ತಕ್ಕಂಥವ್ರನ್ನ ನಾವು ಯೂತ್ಸ್ ಅಂತ ಕರಿತೀವಿ. ಇಂಡಿಯಾದಲ್ಲಿ 40 ಕೋಟಿ ಯೂತ್ಸ್ ಇದ್ದಾರೆ. ಅದರಲ್ಲಿ ನೀವು ಒಳಗಡೆ ಇರ್ತೀರಲ್ವಾ, 15 ವರ್ಷ ತುಂಬಿದೆ, 28 ವರ್ಷ ಒಳಗಡೆ ಇದೆ, ನಿಮ್ಮನ್ನು ಕೂಡ ಯೂತ್ ಅಂತ ನಾವು ಕರೀತೀವಿ. ಅಂದರೆ 40 ಕೋಟಿ ಜನ ಇದೆ. ವರ್ಕಿಂಗ್ ಪಾಪ್ಯುಲೇಷನ್ ಅಲ್ಲಿ 15ರಿಂದ 64 ವರ್ಷದವರೆಗೂ ನಾವು 65 ವರ್ಷದವರೆಗೂ ನಾವು ವರ್ಕಿಂಗ್ ಪಾಪ್ಯುಲೇಷನ್ ಅಂತ ಕರೀತೀವಿ. ಅದು 66ರಿಂದ 68%. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಕಾರ್ಯಕ್ರಮದ ಸಂಯೋಜಕರಾದ ವರದರಾಜೇಗೌಡ, ಕಾರ್ಯಕ್ರಮದ ರೂವಾರಿ ಹಾಗೂ ಕಾರ್ಯದರ್ಶಿಗಳಾದ ಜಯಶೀಲ, ರವಿಕಿರಣ್, ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರುಗಳಾದ ಗುಲೆ ಆರಿಫಾ, ಮಾದೇಗೌಡ, ಶೋಭಾ, ರಂಗಸ್ವಾಮಿರವರು ಸೇರಿದಂತೆ ಅರ್ಥಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿಯರೆಲ್ಲರೂ ಸಹ ಹಾಜರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,